ಬೇಗ ಬರುತ್ತಿನಂದು ದೇವಸ್ಥಾನಕ್ಕೆ ಹೋದ ಐಶ್ವರ್ಯ ಇನ್ನೂ ಬರಲಿಲ್ಲವಲ್ಲ. ಹೇಳಿ ಹೋಗೋಣಂದರೆ ಮನೆಯಲ್ಲಿ ರನ್ನಸರಿ ಬೇರೆ ಇಲ್ಲ. ಏನು ಮಾಡೋದೀಗ? ರಾಯರು ಬಹಳ ಚಡಪಡಿಕೆ ಇದ್ದಂತೆ ಕಾಣ್ತಾ ಇದೆ. ಐಶ್ವರ್ಯ, ನನಗೆ ಹೊರಗಡೆ ಸಾಕಷ್ಟು ಕೆಲಸವಿದೆ. ನೀನು ದೇವಸ್ಥಾನಕ್ಕೆ ಹೋದವಳು ಬೇಗ ಬರಬಾರದೆ? ಅಯ್ಯೋ ಕ್ಷಮಿಸಿ, ಸ್ವಲ್ಪ ಯಾಕೋ ತಡವಾಯ್ತು. ಬನ್ನಿ, ಈಗೇನಾಯ್ತು? ಊಟ ಮಾಡ್ಕೊಂಡು ಹೋಗಿರಂತೆ. ನನಗೆ ಹಸಿವಿಲ್ಲ ಐಶ್ವರ್ಯ. ನನಗೆ ಬೇಕಾಗಿರುವುದು ನಿನ್ನ ಪ್ರೀತಿಯ ಮುತ್ತು. ಅದನ್ನು ಪಡೆಯದೆ ನಾನು ಯಾವತ್ತೂ ಹೊರಗಡೆ ಹೋಗಿದ್ದೇನೆ? ಅಯ್ಯೋ ಬಿಡಿ, ರನ್ನಶ್ರೀ ಗೆಳತಿ ಮನೆಗೆ ಹೋಗಿದ್ದಾಳೆ. ಅಕಸ್ಮಾತ್ ಬಂದ್ಬಿಟ್ರೆ? ಅದಕ್ಕೆ ಹೇಳಿದ್ದು ಬೇಗನೆ ಕೊಟ್ಟು ಬಿಡು ಅಂತ. ಬಾಚಿಣ್ಣ. ಶ್ರೀಮತಿ ಕೈ ಹಿಡಿದಾಗ ನೀನಂತ ಗುಣವತಿ ಜೊತೆಗಾದಾಗ ನೀನಂತ ಶ್ರೀಮತಿ ಕೈ ಹಿಡಿದಾಗ ನೀನಂತ ಗುಣವತಿ ಜೊತೆಗಾದಾಗ ದಿನಗುವ ನೌದವೇ ಸುರು ಹರಿವಾಗ ಸ್ವರ್ಗವೇ ನುಡಿಯು ಜೇಲಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ನೀನಂತ ಶ್ರೀಮತಿ ಕೈ ಹಿಡಿದಾಗ ದಿನಗುವ ನೊಂದವೇ ಸುರು ಹರಿವಾಗ ಸ್ವರ್ಗವೇ
ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಗಾದಾಗ ಸ್ವರ್ಗವೇ ಓ ರವಿ ಬಾರಪ್ಪ. ಇದೇನು 2 ವರ್ಷದಿಂದ ಮನೆ ಬಿಟ್ಟು ಹೋದವನು ಇಂದು ಪ್ರತ್ಯಕ್ಷವಾಗಿರುವೆ. ನನಗೊಂದು ಊರಿದೆ, ಆ ಊರಲ್ಲಿ ನನ್ನದಾದ ಮನೆ ಇದೆ, ಆ ಮನೆಯಲ್ಲಿ ನನ್ನವರು ಇದ್ದಾರಂತ ಈ ನೆನಪಾಯ್ತಾನು ಹೇಳು. ತೂ ಕುಡಿದು ಬಂದಿರುವ್ಯಾ? ಏಯ್, ನನ್ನ ತಮ್ಮ ದೊಡ್ಡ IAS ಆಫೀಸರ್ ಆಗಬೇಕು, ನಮ್ಮ ಮನೆತನಕ್ಕೆ ಹೆಸರು ತರಬೇಕಂತ ಎಷ್ಟೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆ. ಆದರೆ ನೀನು ಮಾಡಿದ್ದೇನು? ನನ್ನ ಮದುವೆಯಾದ ಮರುದಿನವೇ ನನ್ನ ಒಂದಿಗೆ ಜಗಳವಾಡಿ ಸಾಕಷ್ಟು ದುಡ್ಡು ತೆಗೆದುಕೊಂಡು ಹೋದವನು ಈಗ ಬರೆಗೈದಾಸನಾಗಿ ಬೇರೆ ಬಿದುವಿಲ್ಲದೆ ಮತ್ತೆ ಮನೆ ತೆರಬೇಕೆಂದು ಬಂದಿರುವೇನೋ? ನಿನ್ನ ಮುಖನೊಳಗೆ ಅಸಹ್ಯವಾಗುತ್ತಿದೆ. ಈ ಮರ್ಯಾದೆ ಮಂದಿರಕ್ಕೆ ನಿನ್ನಂತ ಕುಡುಕನಿಗೆ ಜಾಗವಿಲ್ಲ. ಹೊರಬೀಳೋ ಇಲ್ಲಿಂದ. ಹೊರಬೀಳಬೇಕೆ? ಯಾಕಣ್ಣ, ನಾನೇನಂತ ತಪ್ಪು ಮಾಡಿದ್ದೇನೆ? ಈ ಸಮಾಜದಲ್ಲಿ ನಾನೊಬ್ಬನೇ ಕುಡುಕನೇನು? ಹಗಲೆಲ್ಲ ದುಡಿದಿದ್ದನ್ನೆಲ್ಲ ಕುಡಿದು ಮನೆಯವರೆಲ್ಲ ಉಪವಾಸ ಬಿದ್ದರೂ ಕೂಡ ನಶೆಯಲ್ಲಿ ನಿದ್ದೆ ಮಾಡುವ ಬುದ್ಧಿಗೇಡಿಗಳಿಲ್ಲವೇ ಈ ಸಮಾಜದಲ್ಲಿ? ಅಷ್ಟೇ ಯಾಕೆ, ಸೋಮಾರಿಗಳಾಗಿ ಹೆಂಡತಿ ಮಕ್ಕಳನ್ನ ಕೂಲಿಗೆ ಕಳಿಸಿ ಅದೇ ಕೂಲಿ ಹಣದಲ್ಲಿ ಕಂಠಪೂರ್ತಿ ಕುಡಿದು ಹೆಂಡತಿ ಮಕ್ಕಳಿಗೆ ಚಿತ್ರಹಿಂಸೆ ನೀಡುವ ಹೇಡಿಗಳಿಲ್ಲವೇ ಇದೆ ಈ ಸಮಾಜದಲ್ಲಿ? ಅದು ಅಲ್ಲದೆ ಕುಡಿದ ನಶೆಯಲ್ಲಿ ಇಡೀ ಊರ ಜನರೊಂದಿಗೆಲ್ಲ ಜಗಳವಾಡುತ್ತಾ ಮನೆಯ ಮರ್ಯಾದೆಯನ್ನೇ ಬೀದಿಗೆ ತಳ್ಳುವ ಮಾನಗೇಡಿಗಳಿಲ್ಲವೇ ಈ ಸಮಾಜದಲ್ಲಿ? ಅಂದಾಗ ಅಂಥವರೆಲ್ಲರ ಮುಂದೆ ನಂದು ಯಾವ ಲೆಕ್ಕಣ? ನಾನು ಯಾರಿಗೂ ಕೇಡು ಮಾಡಲ್ಲ, ನನಗೂ ಕೇಡಾದೀತೆಂಬ ಭಯವೂ ನನಗಿಲ್ಲ. ಪಾಪ ಯಾರ ಬಯನಿಗಿದ್ದಿತ್ತು? ಹಿರಿಯಣ್ಣ ಸತ್ತ ಮೇಲೆ ನನ್ನ ಓದು ನಿಲ್ಲಿಸಿ ಈ ಮನೆಯ ಜವಾಬ್ದಾರಿ ಹೊತ್ತ ನಾನು, ನೀನಾದರೂ ಓದಿ ವಿದ್ಯಾವಂತನಾಗಲೆಂದು ನೀನು ಹೇಳಿದನೆಲ್ಲ ಒಪ್ಪಿದೆ, ನೀನು ಕೇಳಿದ್ದನೆಲ್ಲ ಕೊಟ್ಟೆ. ಸುತ್ತು 4 ಹಳ್ಳಿಗೆ ಶ್ರೀಮಂತರಾದ ನಾವು ಓದಿ ಡಿಸಿನೋ ಎಸಿನೋ ಆಗದಿದ್ದರೂ ಪರವಾಗಿಲ್ಲ, ನಮ್ಮ ಮನೆತನಕ್ಕೆ ತಕ್ಕಂತೆ ಮರ್ಯಾದೆಯಿಂದ ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ಸಮಾಜದ ಬಗ್ಗೆ ಭಾಷಣ ಬಿಗುತ್ತಾನೆ ಮೂರ್ಖ ದಡ್ಡ ಸಿಖಾಮಣಿ. ನಿಂದಿಸಣ್ಣ, ನಿಂದಿಸು. ನನ್ನನ್ನು ಮೂರ್ಖ ದಡ್ಡ ಶಿಖಾಮಣಿ ಅಂತ ನಿನ್ನ ಮನಸಾರೆ ನಿಂದಿಸು. ಆದರೆ ನನಗೆ ನಮ್ಮ ಮನೆತನ ಅಷ್ಟೇ ಮುಖ್ಯ ಅಲ್ಲಣ್ಣ, ಮುಖ್ಯ ಅಲ್ಲ. ನನಗೆ ಈ ನಮ್ಮ ನಾಡಿನ, ನಮ್ಮ ದೇಶದ ಭವಿಷ್ಯ ಕೂಡ ತುಂಬಾ ಮುಖ್ಯ. ಓ ನನ್ನ ಬಾಯಿಂದ ಇಂಥ ಮಾತು ಕೇಳಿ ನಿನಗೆ ಅಪಹಾಸ್ಯವೆನಿಸುತ್ತಿರಬಹುದಲ್ಲವೇ? ಆದರೆ ಇದೇ ಸತ್ಯ ಅಣ್ಣ. ನನ್ನ ಸ್ವಾರ್ಥಕ್ಕೋಸ್ಕರ ಯಾವ ದಾರಿಯಾದ್ರೂ ಸರಿ ಅಂತ ನಾನು ಬೇಕಾಬಿಟ್ಟಿಯಾಗಿ ಬದುಕಲಾರೆ. ನನಗೆ ನನ್ನದೇ ಆದ ಗುರಿಗಳಿವೆ, ಸಿದ್ಧಾಂತಗಳಿವೆ. ಅವುಗಳೆಲ್ಲ ಈಡೇರುವವರೆಗೂ ನಾನು ಹೀಗೆ ಇರುತ್ತೇನೆ. ಅಲ್ಲಿಯವರೆಗೆ ನೀನೆಷ್ಟೇ ಅವಮಾನ ಮಾಡಿದರು, ಅವಹೇಳನ ಮಾಡಿದರು ಸಹಿಸುತ್ತೇನಣ್ಣ, ಸಹಿಸುತ್ತೇನೆ. ಯಾಕೆ? ಸಮಯ ಬಂದಾಗ ನಿನಗೆ ಅರ್ಥವಾಗುತ್ತದೆ. ಓ, ಭಾರಿ ಅರ್ಥ ಮಾಡಿಸುವಂತೆ. ಈ ಸದ್ಯಕ್ಕೆ ಈಗ ನನ್ನ ನಿರ್ಧಾರ ಕೇಳು.
ನೀನು ಈ ರೀತಿ ಕುಡಿತಕ್ಕೆ ದಾಸನಾಗಿ ಈ ಮನೆಯ ಮರ್ಯಾದೆ ಬಗ್ಗೆ ಕಾಳಜಿವಿಲ್ಲವಂದಾದರೆ ನಿನಗಿಲ್ಲಿ ಜಾಗವಿಲ್ಲ. ಊರ ಬಿಟ್ರಂತೂ ಇನ್ನೂ ಒಳ್ಳೆಯದು. ಹೋಗಿಬಿಡಿ ಇಲ್ಲಿಂದ. ಯಾಕಣ್ಣ, ನಾನ್ಯಾಕೆ ಹೋಗಲಿ? ನಾನ್ಯಾಕೆ ಹೋಗಲಿ? ನಾನು ಹುಟ್ಟಿದ್ದು ಇದೇ ಊರಲ್ಲಿ, ಇದೇ ಮನೆಯಲ್ಲಿ. ಈ ಸಮಸ್ತ ಆಸ್ತಿಯ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಕೂಡ ನನಗೂ ಇದೆ ಅಣ್ಣ. ನನಗೂ ಇದೆ. ಓ, ದುರ್ಗುಟ್ಟಿ ನೋಡ್ಬೇಡ ಅಣ್ಣ. ನಾನೇನು ಈಗಲೇ ಈ ಆಸ್ತಿಯಲ್ಲಿ ಭಾಗ ಕೊಟ್ಟು ಬಿಡು ಅಂತ ಪಾಲು ಕೇಳಲು ಬಂದಿಲ್ಲ. ನಿನಗೂ ಮದುವೆ ಆದಂತೆ ನನಗೂ ಮದುವೆ ಆಗಲಿ, ಆಮೇಲೆ ನೋಡೋಣ. ನೋಡಿದ್ದೇನೆ ಐಶ್ವರ್ಯ, ಈ ನಿನ್ನ ಮೈದನಿಗೆ ಮದುವೆ ಮಾಡಬೇಕಂತೆ. ಲೇ ಹುಚ್ಚ, ಸಾಕಷ್ಟು ಶ್ರೀಮಂತಿಗಿದೆ ಅಂತ ಮದುವೆಯಾಗಿ ಜಮ್ ಅಂತ ಮಜೆ ಉಳಿಸ್ಕೊಂಡು ಕಾಲ ಕಳಿಬೋದಂತ ಕನಸು ಕಂಡ್ರಿವ್ಯಾ? ಅಂತಸ್ತು ನೋಡಿ ಹೆಣ್ಣು ಕೊಡೋ ಕಾಲಿದಲ್ಲ, ಅದ್ರ ಜೊತೆ ಹಳೇದು ತೂಗಿ ನೋಡುತ್ತಾರೆ. ಅಂಥದ್ರಲ್ಲಿ ನೀನು ಈ ರೀತಿ ಕುಡಿದು ಸಮಾಜದಲ್ಲಿ ಹೆಸರು ಕಟ್ಸ್ಕೊಂಡ್ರೆ ನಿನ್ನನ್ನು ಯಾರು ಒಪ್ಪುತ್ತಾರೆ? ಅರೆ, ಯಾಕೆ ಒಪ್ಪಬೇಕಣ್ಣ? ಯಾಕೆ ಒಪ್ಪಬೇಕು ಅಂತ ನಮ್ಮ ಮನೆಯಲ್ಲಿ ಇಲ್ಲವೇ? ಅಕ್ಕನ ಮಗಳು ರನ್ನಶ್ರೀ, ಅವಳನ್ನೇ ನಾನು ಮದುವೆ ಆಗೋದು. ಎಂತಿದ್ದರೂ ಅವಳೇ ನನ್ನ ಸಂಗಾತಿ, ನನ್ನ ಬಾಳ ಸಂಗಾತಿ. ವಿವೇಕಿ, ಏನು ಮಾತಾಡೋರಿಗೆ ಪ್ರಜ್ಞೆ ಇದೆ? ನಿನ್ನಂತ ಪ್ರಜೆಗಳನ್ನ ಕಟ್ಟಿಕೊಂಡು ಅವಳು ನರ್ಕ ಅನುಭವಿಸಬೇಕೆ? ಮದುವೆ ಎನ್ನುವುದು ಎರಡು ಮನಸ್ಸುಗಳ ಸಂಬಂಧ ನಡಬೇಕು. ಅವಳು ಈ ಮನೆಯಲ್ಲಿ ಇದ್ದಂದು ಮಾತ್ರಕ್ಕೆ ನೀನು ಕೇಳಿಕೊಳ್ಳೆ ಒಪ್ಪಿಬಿಡಬೇಕೆ? ಅವಳಿಗೂ ಭಾವನೆಗಳಿರ್ತದೆ, ಮೊದಲು ಇದನ್ನು ಅರ್ಥ ಮಾಡಿಕೋ. ನಾನು ಒಬ್ಬ ಮನುಷ್ಯ, ನನಗೂ ಭಾವನೆಗಳಿವೆ. ನೀವದನ್ನು ಅರ್ಥ ಮಾಡಿಕೊಳ್ಳಿ. ನೋಡಿ, ಚಿಕ್ಕಂದಿನಿಂದಲೂ ನಾನು ರನ್ನಳ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡಿದ್ದೇನೆ. ಅವಳನ್ನೇ ಮದುವೆ ಆಗಬೇಕೆಂದು ಮನಸಾರೆ ಹಂಬಲಿಸಿದ್ದೇನೆ. ಹೋಗಲಿ ಬಿಡಿ, ಈಗ ಅದೆಲ್ಲ ಬೇಡ. ಇವತ್ತು ಸಮಯ ಬಂದಿದೆ. ಈಗ ಅವಳು ನಮ್ಮ ಸಮ್ಮುಖದಲ್ಲಿ ನಿಂತಿದ್ದಾಳೆ. ನನ್ನ ಮಾತನ್ನ ಪುರಸ್ಕರಿಸುವಳೋ ಇಲ್ಲ ತಿರಸ್ಕರಿಸುವಳೋ ಈಗಲೇ ಯಥಾರ್ಥವಾಗಿ ಹೋಗಲಿ. ಇತ್ಯರ್ಥವಾಗಬೇಕೇ? ಲೇ ರವಿ, ಅವಂದೇಳಿ ಅವಳು ಒಪ್ಪಿದರು, ನಾನು ಒಪ್ಪಲಾರೆ. ಬಂಗಾರದಂತ ಹುಡುಗಿಯನ್ನು ನಿನಗೆ ಒಪ್ಪಿಸಿದರೆ ಗಿಣಿ ಅಂತ ಸೊಸೆಯನ್ನು ಗಿಡಗಂತ ತಮ್ಮನಿಗೆ ತಂದುಕೊಂಡು ನಮ್ಮ ಹಬ್ಬದ ಹೊರಲು ನಾನು ಸಿದ್ಧನಿಲ್ಲ. ಮೊದಲು ದುಷ್ಟಚಟಗಳನ್ನು ಬಿಡು, ಜೀವನ ಏನೆಂದು ತಿಳಿದುಕೋ. ಅಂದುಕೊಂಡಿದ್ದನ್ನು ಸಾಧನೆ ಮಾಡು, ಆಮೇಲಿನ ಮದುವೆ ಬಗ್ಗೆ ಮಾತನಾಡಲು ನಾನು ಎದುರು ಬಂದು ನಿಲ್ಲು. ಅಲ್ಲಿವರೆಗೂ ಉಸಿರೆತ್ತಬೇಡ. ನೋಡು, ನಿನ್ನ ಬಂದಿಗೆ ವಾದ ಮಾಡಲು ನನಗೆ ಸಮಯವಿಲ್ಲ. ಬರೋದು ಬಂದಿದೆಯಾ, ನಿನ್ನ ಅತ್ತಿಗೆ ಊಟ ಬಿಡಿಸ್ತಾಳೆ, ಊಟ ಮಾಡಿಕೊಂಡು ಹೋಗೋ. ಊಟ ಮಾಡಿಕೊಂಡು ಹೋಗಬೇಕೆ? ಪಾಪ, ಇಷ್ಟಾದರೂ ಕರುಣೆ ತೋರಿಸಿದೆಯಲ್ಲಣ್ಣ, ತುಂಬಾ ಧನ್ಯವಾದ ನಿನಗೆ. ಆದರೆ ಈ ನಿನ್ನ ಕೃತಕ ಪ್ರೀತಿ ನನಗೆ ಬೇಕಾಗಿಲ್ಲಣ್ಣ, ಬೇಕಾಗಿಲ್ಲ. ಮುಂದೊಂದು ದಿನ ಈ ನಿನ್ನ ತಮ್ಮನ ಬಗ್ಗೆ ಇಡೀ ಊರೆಲ್ಲ ಹೇಳಿಕೊಂಡು ನೀನೇ ಕೊಂಡಾಡಬೇಕು. ಆ ಕಾಲ ಬಂದೇ ಬರುತ್ತದೆ, ನೆನಪಿರಲಿ. ಅರೆ, ಮಹಾನುಭಾವರು ಹೊರಟು ಹೋಗಿದ್ದಾರಾ? ಹೋಗಲಿ. ಅರೆ, ಯಾಕ್ಯಾರಣ್ಣ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂಥರ ಗಾಬರಿಯಾಗಿ ನಿಂತಿರುವೆ? ಯಾಕೆ? ನಾನಂದ್ರೆ ನಿನಗಿಷ್ಟ ಇಲ್ಲವೇ? ಹೇಳುರಣ್ಣ, ನಾನಂದ್ರೆ ನಿನಗೆ ಇಷ್ಟ ಇಲ್ಲವೇ? ಮಾತಾಡೋರಣ್ಣ. ಅಯ್ಯೋ,
ನಮ್ಮ ಮನೆಯ ಮೌನ ಗೌರಿ ನೀನು. ನೀನೆಲ್ಲಿ ಮಾತಾಡ್ತೀಯ? ನೀನು ಮಾತಾಡೋದೇ ಇಲ್ಲ ಪಾಪ. ಹೋಗಲಿ ಬಿಡು. ಆದರೆ ನೀನೇಕೆ ನನಗೆ ಉತ್ತರ ಕೊಡುತ್ತಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ರಂಡ, ತುಂಬಾ ಚೆನ್ನಾಗಿ ಗೊತ್ತು. ಸಂದರ್ಭ ಬರಲಿ ಬರಲಿ. ಅಕ್ಕ ಅಕ್ಕ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ. ಭಯ ಯಾಕೆ ಪಡ್ತಾ ಇದೆಯಾ ಕಡೆ? ನಿನ್ನ ಇಷ್ಟ ಇಲ್ಲದೆ ಮದುವೆ ನಡೀತಾ? ನಿಮ್ಮ ಅವ್ವ ಹೇಳಿಲ್ವೇ ನೀನು ಒಪ್ಪಿದ್ರೆ ಅವ್ರು ಒಪ್ಪೋದಿಲ್ಲ ಅಂತ? ನೀನೇನು ಚಿಂತೆ ಮಾಡಬೇಡ, ಬಾ ನಿನ್ನ ಕಾಲೇಜ್ ಹೊತ್ತಾಗುತ್ತೆ, ಮೊದಲು ಊಟ ಮಾಡು. ಡೋಂಟ್ ವರಿ ಮಾ.